ದುರ್ಗಾ, ನಿನ್ ಕೆಲಸ ಪರ್ಮನೆಂಟ್ ಆಗಿದೆಯಂತೆ. ಕಂಗ್ರಾಟ್ಸ್. ಹೌದಾ? ಹೌದು, ದಳ್ವಾಯಿ ಅವರು ನಿಂಗೆ ಕಾಂಟ್ಯಾಕ್ಟ್ ಪೇಪರ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಓನರ್ ಸಿಗ್ನೇಚರ್ ಹಾಕ್ಸ್ಕೊಂಡು ಬರ್ಬೇಕಂತೆ. ಆಮೇಲೆ ಸ್ಪೆಷಲ್ ಜಾಯಿನಿಂಗು ಬೋನಸ್ಸು ಕೊಡ್ತಾರಂತೆ. ಯಾಕಂದ್ರೆ ನೆನೆ ಎಲ್ಲಾ ಪ್ಯಾಕಿಂಗ್ ಕೆಲಸನೂ ನೀನು ಒಬ್ಳೆ ಮಾಡಿದೀಯಲ್ವಾ, ಅದಕ್ಕೆ. ನೀನ್ ಹೇಳ್ತಿರೋದು ನನಗೆ ನಂಬಕ್ಕೆ ಆಗ್ತಿಲ್ಲ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು, ಇದಕ್ಕೇನೋ ಮಾಡಿಸ್ಕೊಬೇಕು ಅಂದಲ್ಲ? ಹೌದು, ಇದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡ್ ಬರ್ಬೇಕು. ಹೌದಾ, ಸರಿ ಕೊಡಿಲಿ. ಹೌದು, ಓನರ್ ಎಲ್ಲಿರ್ತಾರೆ? ಓನರು ಅಲ್ಲಿ ಕ್ಯಾಬಿನ್ ಒಳಗಡೆ ಇರ್ತಾರೆ. ಹೌದಾ, ಸರಿ, ನಾನು ಈಗಲೇ ಸೈನ್ ಮಾಡಿಸ್ತೀನಿ. ಓಕೆ. ಚಾನ್ಸ್ ಹೊಡ್ಬಿಟ್ಟಿಲ್ಲ ದುರ್ಗಾ, ಕೆಲ್ಸ ಕಾಯಮಂತೆ ನಿಂಗೆ. ಹೌದು ಮಣಿ, ನಂಗೆ ನಂಬೋಕೆ ಆಗ್ತಿಲ್ಲ ಗೊತ್ತಾ. ಇರು, ಈಗಲೇ ಹೋಗಿ ಇದಕ್ಕೊಂದು ಸೈನ್ ಮಾಡಿಸ್ಕೊಂಡ್ ಬರ್ತೀನಿ. ನನಗೆ ಕೆಲಸ ಕೊಟ್ಟಿರೋ ಓನರ್ ಮುಖನ ನೋಡ್ಕೊಂಡು ಅವ್ರಿಗೊಂದು ಧನ್ಯವಾದ ಹೇಳ್ಬರ್ತೀನಿ. ಏನು ವಿಷಯ? ಏನಾದರೂ ಕ್ರಾಂತಿ ಮಾಡೋದಿತ್ತಾ ಅಥವಾ ಫೈನ್ ಹಾಕೋದಿತ್ತಾ? ಈ ಪೇಪರ್ಗೆ ಓನರ್ ಕೈಯಲ್ಲಿ ಸೈನ್ ಹಾಕ್ಸ್ಬೇಕಿತ್ತು. ಏನು ನಾನು ಇಷ್ಟು ಬೇಗ ಕೆಲಸ ಗಿಡ್ಸ್ಕೊಂಡ್ಬಿಟ್ಟೆ ಅಂತ ಹೊಟ್ಟೆ ಕೆಚ್ಚ? ಈ ಪೇಪರ್ನ ನೋಡಕ್ಕೆ ನೀವ್ಯಾರೋ? ನಾನು ಓನರ್ ಕೈಲಿ ಸೈನ್ ಮಾಡ್ಸಕ್ಕೆ ಇದನ್ನ ತಂದಿರೋದು. ಓನರ್ ಎಲ್ಲಿ? ಈ ಪೇಪರ್ಗೆ ಸೈನ್ ಹಾಕ್ಸುವಾಗ ಈ ಆಫೀಸಲ್ಲಿ ಕೆಲವ್ರ ಬಗ್ಗೆ ನಾನು ದೂರು ಕೊಡೋದಿದೆ. ಅಲ್ಲ, ಆಗ್ಲೇ ದಂಡ ಆಯ್ತು, ಈಗ ದೂರ? ಹ್ಞೂ, ಮತ್ತೆ ಬಿಟ್ಬಿಡ್ತೀನಾ? ಈ ಆಫೀಸಲ್ಲಿ ಕೆಲವರು ಮೈಗಳ್ರಿದ್ದಾರೆ. ನಾಯ ಪೈಸಾ ಕೆಲಸ ಮಾಡಲ್ಲ, ಬರೀ ಬಿಲ್ಡಪ್ ತಗೋತಾರೆ. ಅಂಥವ್ರ ಬಗ್ಗೆ ದೂರು ಕೊಡೋದಿತ್ತು. ಪಾಪ ಬಡಪಾಯಿ ಓನರ್ರು ಇಂಥವ್ರನ್ನೆಲ್ಲ ಇಟ್ಕೊಂಡು ಸಂಬಳ ಕೊಡ್ತಿದಾರಲ್ಲ, ಅದಕ್ಕೆ. ಹೌದೌದು, ಓನರು ಬಡಪಾಯಿನೇ. ಹೇಳಿ, ಎಲ್ಲಿ ಓನರು? ಇಲ್ಲೇ ಇರ್ತಾರೆ ಅಂದ್ರು. ಮ್ಯಾನೇಜರ್ ಡ್ಯಾಮೇಜರ್. ಶಡಪ್. ಇವಾಗೇನು, ನಿಮಗೆ ಸೈನ್ ಆಗ್ಬೇಕು ತಾನೆ? ಕೊಡಿಲಿ. ಆಹಾ, ಬಂದ್ಬಿಡಿ. ನನಗ್ ಬೇಕಾಗಿರೋದು ಓನರ್ ಸೈನು, ಮ್ಯಾನೇಜರ್ ಸೈನ್ ಅಲ್ಲ. ನೋಡಮ್ಮ, ನೀನು ಹುಡುಕ್ತಾ ಇರೋ ಓನರು ಬೇರೆ ಯಾರೂ ಅಲ್ಲ, ಇವರೇ ಶರತ್. ಇವರು ಓನರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಇಡೀ ಫ್ಯಾಕ್ಟ್ರಿಗೆ, ಈ ತರದ 10 ಬಿಸ್ನೆಸ್ಗೆ ಇವರೇ ಓನರ್. ಎಸ್, ಓನರ್. ಅರೆ, ಫ್ರೂಟ್ಸ್ ಎಲ್ಲೆಲ್ಲೋಯ್ತು? ನಾನು ಒಂದು ಸಿಂಗ್ಲೇ ಇಲ್ವಲ್ಲ? ಹಣ್ಣೆಲ್ಲ ತುಂಬಾ ಚೆನ್ನಾಗಿತ್ತು ಬಾಸ್, ಥ್ಯಾಂಕ್ ಯು. ನಿನ್ ಕೆಲಸನಾಯ್ತು? ಹೀಗೆ ಮತ್ತೊಬ್ರು ಇಟ್ಕೊಂಡಿರೋ ಫ್ರೂಟ್ಸ್ನ ತಿನ್ನೋವಾಗ ಪರ್ಮಿಷನ್ ಕೇಳಿ ತಿನ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ರಾಮ, ಮರದ ಮೇಲಿರೋ ಹಣ್ಣು ತಿನ್ನುವಾಗ ನಾವೇನ್ ಮರದ ಪರ್ಮಿಷನ್ ತಗೋತೀವ? ಕೆರೆ ನೀರ್ ಕುಡಿಯುವಾಗ ಕೆರೆ ಪರ್ಮಿಷನ್ ತಗೋತೀವ? ಇದು ಹಾಗೆ ಅಂದ್ಕೊಂಡೆ. ಕೋಪ ಮಾಡ್ಕೋಬೇಡಿ ಬಾಸು, ನಾನು ನಿಮ್ಗೆ ಅಸಿಸ್ಟೆಂಟ್ ಆಗಿರ್ತೀನಿ. ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಓಕೆನಾ? ಯಾಕೆ
ಆಫೀಸಲ್ಲಿ ನಡೆಯೋ ಎಲ್ಲಾ ಗಾಸಿಪ್ಪು ಗೊತ್ತಾಗುತ್ತೆ. ಬಾಸ್ಗೆ ಏನಾದ್ರೂ ಸಿಡಿಗ್ ಮುಚ್ಚಿ ಸೀನಪ್ಪ ಅಂದ್ರು ನಿಮ್ಗೆ ಬಂದು ಹೇಳ್ತೀನಿ. ನಾನು ನಿಮ್ ಮಣಿ ಗಾಸಿಪ್ ಗಿಣಿ, ಸದಾ ನಿಮ್ಮ ಸೇವೆಯಲ್ಲಿ. ಅರೆ ರೇ ರೇ ರೇ, ಇಲ್ಲೇ ಇದೆ ಈ ಚಿನ್ಕುರುಳಿ. ಪ್ರಾಣಿ ಒಂದು ಬಾಯ್ ಬಿಟ್ಟು ಮಾತಾಡ್ಲಿಲ್ಲ ಅಂದ್ರೂ ಮನೆನೆಲ್ಲ ಅಲ್ಲಾಡ್ಸ್ಬಿಡ್ತಾಳಲ್ಲ ಇವಳು. ಅಲ್ವೇ, ಅಂಥದ್ದೇನು ಮಾಡಿದ್ಲಿ ಅವಳು? ಹ, ಅಂಥದ್ದೇನ್ ಮಾಡಿದ್ಲಾ? ಇವಳಿಗೋಸ್ಕರನೇ ಅಲ್ವಾ ಆ ಷರತ್ತು ಕಾಯ್ತಾ ಇರೋದು. ಅಲ್ಲ, ಇವಳು ಒಪ್ಪಿಗೆ ಕೊಟ್ಟ ಮೇಲೆ ಅವನು ಮಾಯನ್ ಮದ್ವೆ ಆಗೋದಂತೆ. ಅದಾದ್ರೆ ಮಾತ್ರ ಈ ಮನೆಯಲ್ಲಿ ನಂದು ನಿಂದು ಬೆಳೆ ಬೇಯೋದಂತೆ. ನಮ್ಮ ಹೊಣೆ ಬರೋ ನೋಡು, ನಮ್ಮ ಭವಿಷ್ಯನ ಈ ಪಿಳ್ಳೆ ನಿರ್ಧಾರ ಮಾಡತ್ತಂತೆ. ಅಲ್ಲ ದಮ್ಮು, ಇವಳು ಮಾಯನ ಒಪ್ಕೋತಾಳ ಅಂತ? ಒಪ್ಕೋಬೇಕು, ಒಪ್ಕೊಳ್ಳೇಬೇಕು ಪ್ರಾಣಿ. ಅವಳು ಒಪ್ಕೊಳ್ಳಿ ಅಂತ ಮಾಯ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿಲ್ಲ ಹೇಳಿ. ನಾವು ಒಂದು ಪ್ರಯತ್ನ ಪಡೋಣವಾ? ಸರಿ ಸರಿ, ಏನ್ ಮಾಡುವಂತೀಯ? ಅವತ್ತು ನಾಯಿನ ಛೂ ಬಿಟ್ಟು ಮನೆಯೆಲ್ಲ ಓಡಾಡಿಸಿ ನನ್ನನ್ನು ಸುಸ್ತು ಮಾಡಿದ್ಲು. ನೆನಪಿದೆ? ನೆನ್ಪಿದ್ಯಾ? ಈಗ ನೋಡಿ ನಾನು ಹೇಗೆ ಸುಸ್ತು ಮಾಡಿಸ್ತೀನಿ ಅಂತ. ಅಯ್ಯ, ನೀನೇ ಸುಸ್ತಾಕ್ಯೋ, ಅವಳನ್ನೇ ಸುಸ್ತು ಮಾಡ್ತೀಯ, ಒಂದೂ ಗೊತ್ತಾಗ್ತಿಲ್ಲ ಕಣಿ. ನೀನೇ ಸುಸ್ತು ಮಾಡ್ತೀಯ. ನಡಿ ನಡಿ.